ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಾನು HKದು CR DRದು ಮತ್ತು ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರೆ ಎರಡನೇ ಲಿಸ್ಟ್ ಯಾವಾಗ ಬಿಡ್ತಾರೆ ಸ್ನೇಹಿತರೆ. ಇಲ್ಲಿದೆ ನೋಡಿ, ಈಗ ಎರಡನೇ ಲಿಸ್ಟ್ದು ಅಪ್ಡೇಟ್ ಕೂಡ ಬಂದಿರ್ತದೆ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಿ ತಪ್ಪದೆ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, CR DR ಮತ್ತು ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ 1ನೇ ಪ್ರಾವಿಷನಲ್ ಲಿಸ್ಟನ್ನು ಬಿಡಲಾಗಿತ್ತು. ಆ ಪ್ರಾವಿಷನಲ್ ಲಿಸ್ಟಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಅಂದರೆ ಈಗ PSI 545 PSI ಹುದ್ದೆಗಳೇನು ಬಿಟ್ಟಿದ್ರಲ್ಲ ಅದಕ್ಕೆ ಸೆಲೆಕ್ಟ್ ಆದ ಕಾರಣಕ್ಕಾಗಿ ಅಥವಾ ಇನ್ಯಾವುದೇ ಬೇರೆ ಹುದ್ದೆಗಳಿಗೆ ಅವರು ಆಯ್ಕೆ ಆದ ಕಾರಣಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಈ ಹುದ್ದೆಗಳನ್ನು ತಿರಸ್ಕರಿಸಿ ಬೇರೆ ಹುದ್ದೆಗಳಿಗೆ ಕೂಡ ಜಾಯ್ನ್ ಆಗಿದ್ದಾರೆ. ಅಥವಾ ಅವರಿಗೆ ಈ ಹುದ್ದೆಯಲ್ಲಿ ಕೆಲಸ ಮಾಡಲು ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಅವರು ಲೆಟರ್ ಬರೆದು ಕೊಟ್ಟು ಈ ಹುದ್ದೆಯನ್ನು ತಿರಸ್ಕರಿಸಿ ಹೋಗಿರ್ತಾರೆ. ಅದಕ್ಕಾಗಿ ನಮ್ಮ ಪೊಲೀಸ್ ಇಲಾಖೆದವರು 2ನೇ ಲಿಸ್ಟನ್ನು ಬಿಟ್ಟಿರ್ತಾರೆ. ಸ್ನೇಹಿತರೆ, ಒಂದು ವೇಳೆ ಏನಾದರೂ ಆ ಅಭ್ಯರ್ಥಿಗಳು ಕೆಲಸ ಮಾಡೋಕ್ಕೆ ಇಷ್ಟನೂ ಇಲ್ಲದೆ ಆಲ್ರೆಡಿ ಜಾಯಿನ್ ಆಗಿದ್ರಪ್ಪ ಅಂದ್ರೆ 1 ತಿಂಗಳ ಕೆಲಸ ಮಾಡಿಬಿಟ್ಟು ಏನಾರ ಬಂದಿಂದ್ರೆ ಆ ಹುದ್ದೆಗಳು ಬ್ಯಾಕ್ಲಾಕ್ ಆಗಿ ಉಳಿತಿದ್ದವು. ಆ ಬ್ಯಾಕ್ಲಾಕ್ ಆದ ಹುದ್ದೆಗಳನ್ನ ಮತ್ತೆ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅವಾಗ ರಿಕ್ವೈರ್ಮೆಂಟ್ ಆಗ್ತದೆ. ಅವರು ಹುದ್ದೆಗಳಿಗೆ ಜಾಯಿನ್ ಆಗೋಕ್ಕಿಂತ ಮೊದಲೇ ಏನಾದರೂ ಬಿಟ್ರಂದ್ರೆ ಅದು ಸೆಕೆಂಡ್ ಲಿಸ್ಟಲ್ಲಿ ಬರ್ತದೆ. ಆದರೆ ಅವರು ಆ ಕೆಲಸಕ್ಕೆ ಜಾಯಿನ್ ಆಗಿ ತದನಂತರ ಬಿಟ್ಟರೆ ಅವು ಬ್ಯಾಕ್ಲಾಕ್ ಆಗಿ ಉಳಿತಿರ್ತಾವೆ. ಆದಷ್ಟು ಅಭ್ಯರ್ಥಿಗಳು ಈಗ ಆಲ್ರೆಡಿ ಒಂದು 8ರಿಂದ 10 ಅಭ್ಯರ್ಥಿಗಳು ಬಿಟ್ಟಿರ್ತಾರೆ. ಆ ಅಭ್ಯರ್ಥಿಗಳು ಬಿಟ್ಟಿದ್ದಾರೆ. ಹಂಗೆ ಹೊಸದಾಗಿ ಯಾರು ಕೂಡ 2ನೇ ಮೆಡಿಕಲ್ ಲಿಸ್ಟಿಗೆ ಆಯ್ಕೆ ಆಗಿದ್ದಾರೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ನೀವು ನೋಡ್ಬೋದು, ಇದು ಕರ್ನಾಟಕ ರಾಜ್ಯ ಪೊಲೀಸ್ ಅಂತ ಬಂದ ಪ್ಯಾಕ್ಸ್ ಆಗಿರ್ತದೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಇದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಹುದ್ದೆಗಳೇನಿದ್ದಲ್ಲೋ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ 2ನೇ ಲಿಸ್ಟ್ ಆಗಿರ್ತದೆ. ಸ್ನೇಹಿತರೆ, ಇದು ಬಂದು ಇಲ್ಲಿ ಒಟ್ಟು ಖಾಲಿ ಇದ್ದ ಹುದ್ದೆಗಳು ನೋಡ್ಬೋದು. ಇಲ್ಲಿ 30 ಹುದ್ದೆಗಳು ಖಾಲಿ ಇದ್ದು ಆ ಪೈಕಿ ಇಲ್ಲಿ ಆಲ್ರೆಡಿ 1ನೇ ಲಿಸ್ಟಲ್ಲಿ ಬಿಟ್ಟಿತ್ತು. ಆ ಲಿಸ್ಟಲ್ಲಿ ಏನೇನೆಲ್ಲ ಪ್ರೊಸೆಸ್ ಅಂತ ಇಲ್ಲಿ ಸಂಪೂರ್ಣವಾಗಿ ನೀಡಿದ್ದಾರೆ. ಅಂದರೆ ಫಸ್ಟಿಗೆ ಲಿಖಿತ ಪರೀಕ್ಷೆ ನಡೆಸಲಾಗಿತ್ತು. ಲಿಖಿತ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ಅಭ್ಯರ್ಥಿಗಳನ್ನು 1:5 ಆಯ್ಕೆ ಮಾಡಿಕೊಂಡು ಫಿಸಿಕಲನ್ನು ನಡೆಸಲಾಗಿತ್ತು. ಫಿಸಿಕಲ್ ನಡೆಸಿದ ನಂತರ ತದನಂತರ ಇವ್ರನ್ನ 1:1ಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಮೆಡಿಕಲ್ ಕೂಡ ನಡೆಸಲಾಗಿತ್ತು. ಮೆಡಿಕಲ್ ಆದ ನಂತರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕೂಡ ನಡೆದಿತ್ತು. ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಸಾಕಷ್ಟು ಅಭ್ಯರ್ಥಿಗಳು ಅಂದರೆ 8 ಅಭ್ಯರ್ಥಿಗಳು ಆಬ್ಸೆಂಟ್ ಆಗಿರ್ತಾರೆ. ಅಂದ್ರೆ ಅವರು 2 ಸಾರಿ ಇಲ್ಲಿ ತೋರಿಸ್ತೀನಿ ನೋಡಿ ಬೇಕಾರೆ. ಇಲ್ಲಿ ನೋಡ್ಕೊಬೋದು ನೀವು 1, 2, 5, 6, 7 ಕ್ರಮ ಸಂಖ್ಯೆ ಏನಿದೆ ಇಲ್ಲಿ ನಮೂದಿಸಿರುವ ಅಭ್ಯರ್ಥಿಗಳು ಇತರ ಘಟಕಗಳಿಗೆ CPC APC ಹುದ್ದೆಗೆ ಆಯ್ಕೆ ಆಗಿರುವುದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ CPC ಹುದ್ದೆಗೆ ಸೇರಲು ಬಯಸುವುದಿಲ್ಲ ಎಂದು ಲಿಖಿತವಾಗಿ ತಿಳಿಸುವುದಾಗಿ ಕ್ರಮ ಸಂಖ್ಯೆ 3 ಮತ್ತು 4ರಲ್ಲಿ ನಮೂದಿಸಿರುವ ಅಭ್ಯರ್ಥಿಗಳು ಮೂಲ ದಾಖಲಾತಿಗಳನ್ನು ಹಾಜರುಪಡಿಸಲು ದಿನಾಂಕ 25/10/2024ರಂದು 2 ಬಾರಿ ಅವಕಾಶ ನೀಡಿದರೂ ಹಾಜರುಪಡಿಸದೇ ಇರುವುದರಿಂದ ಇವುಗಳ ಹೆಸರನ್ನು ಆಯ್ಕೆ ಪಟ್ಟಿಯಿಂದ ತೆಗೆದುಹಾಕಿರ್ತಾರೆ. ಅದ ಮೇಲಿನ ಕಾರಣಗಳು 8 ಅಭ್ಯರ್ಥಿಗಳು CPC ಹುದ್ದೆಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳನ್ನು ಪ್ರಥಮ ತಾತ್ಕಾಲಿಕ ಆಯ್ಕೆ ಪಟ್ಟಿಯಿಂದ ಕೈಬಿಡಲಾಗಿದೆ ಅಂತ ಕೂಡ ತಿಳಿಸಿರ್ತಾರೆ. ಆ 8 ಅಭ್ಯರ್ಥಿಗಳನ್ನ ಬಿಟ್ಟು ಹೋಗಿದ್ದಾರಲ್ಲ ಈ ಜಾಬ್ ಬೇಡ ಅಂತೇಳಿ ಅಲ್ಲಿ ಅವರು ಒಟ್ಟುದು ಇಲ್ಲಿ ಲಿಸ್ಟ್ ಇದೆ ನೋಡ್ಕೋಬೋದು ನೀವು ಯಾರ್ಯಾರು ಬಿಟ್ಟು ಹೋಗಿದ್ದಾರೆ, ಅವ್ರ ಸ್ಕೋರ್ ಎಷ್ಟಾಗಿತ್ತು ಅಂತೇಳಿ. ಈ ಒಟ್ಟು ಅಭ್ಯರ್ಥಿಗಳು ಬಿಟ್ಟಿರ್ತಾರೆ. ಜನರಲ್ ಅಭ್ಯರ್ಥಿ ಬಿಟ್ಟಿದ್ದಾರೆ. ಅದೇ ರೀತಿ 2B ಅಭ್ಯರ್ಥಿಯಲ್ಲಿ ಸೆಲೆಕ್ಟ್ ಆದವರು, ಕ್ಯಾಟಗರಿ P 1ಕ್ಕೆ SC ST SC ಅಭ್ಯರ್ಥಿಗಳು, ಈ ರೀತಿ ಆಯ್ಕೆಯಾದ ಅಭ್ಯರ್ಥಿಗಳು ಈ ಹುದ್ದೆ ಅವರಿಗೆ ಬೇಡ ಅಂತೇಳಿ ತಿರಸ್ಕರಿಸಿ ಬಿಟ್ಟಿರ್ತಾರೆ. ಅದೇ ರೀತಿ ಈಗ ಹೊಸದಾಗಿ ಜಾಯ್ನ್ ಆದ ಅಭ್ಯರ್ಥಿಗಳು ಕೂಡ ಇಲ್ಲಿ ಲಿಸ್ಟ್ ಇರ್ತದೆ. ಇಲ್ಲಿ ನೋಡ್ಕೋಬೋದು, ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಕಾಸ್ಟ್ಗೆ ಅನುಗುಣವಾಗಿ ಅದೇ ರೀತಿ ನೀವು ಕೋರಿದ ಮೀಸಲಾತಿಗೆ ಅನುಗುಣವಾಗಿ ಇಲ್ಲಿ ಕಟ್ ಆಫ್ ನಿಂತಿರ್ತದೆ. ಇದು 80 ಜನರಲ್ ಮೆರಿಟಿಗೆ ಐತಿ ಈ ರೀತಿ ನಿಂತಿತ್ತಂದ್ರೆ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಸೇವಾನಿರತ ಅಭ್ಯರ್ಥಿಗಳಿಗೆ ಕಡಿಮೆ ನಿಂತಿರ್ತದೆ. ಇಲ್ಲಿ ನೋಡ್ಕೋಬೋದು. ಅದೇ ರೀತಿ ಇಲ್ಲಿ ನೋಡಿ ಕೇವಲ 47 ಕೂಡ ನಿಂತಿರ್ತದೆ. ಈ ರೀತಿಯಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಆದ ಅಭ್ಯರ್ಥಿಯವರಿಗೆ 47 45 ನಿಂತಿರ್ತದೆ. ಅದೇ ರೀತಿಯಲ್ಲಿ ಮಹಿಳೆಯರಿಗೂ ಬೇರೆ ಕಟಾಪ್ ಇರುತ್ತೆ, ಪುರುಷರಿಗೂ ಬೇರೆ ಕಟಾಪ್. ಅದೇ ರೀತಿ ಮೀಸಲಾತಿಗೆ ಅನುಗುಣ ಕಟಾಪ್ ಕೂಡ ಚೇಂಜ್ ಆಗ್ತಿರ್ತದೆ. ನಂದು 40 ಆಗಿತ್ತಪ್ಪ ಇಲ್ಲಿ ನಂದು 40 ಆಗಿತ್ತು, ನಾನು ಆಯ್ಕೆ ಆಗಬೇಕಿತ್ತು, ನಾ ಯಾಕೆ ಆಯ್ಕೆ ಇರಲಿಲ್ಲ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಾರೆ. ಇಲ್ಲಿ ನೋಡ್ಕೋಬೋದು, ಒಬ್ಬ ಅಭ್ಯರ್ಥಿ ಐತಿ ಜಗದೀಶ್ ಕೊಳ್ಳಿ ಅಂತೇಳಿ ಅಭ್ಯರ್ಥಿ ನೋಡ್ಕೋಬೋದು ನೀವು. ಇಲ್ಲಿ ನಂದು 2ನೇ ಲಿಸ್ಟಿಗೆ ನಾನು ಆಯ್ಕೆ ಆಗ್ಬೇಕು, ನಂದು 60 ಆಗಿತ್ತು, ಯಾಕೆ ಆಯ್ಕೆ ಆಗಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಒಂದು ಇರ್ತದೆ, ಅದ್ರ ಜೊತೆಗೆ ಸೇವಾನಿರತ. ಈಗ ಆಲ್ರೆಡಿ ಈ ಹುದ್ದೆಗಳಿಗೆ ಬೇರೆ ಪೊಲೀಸ್ ಇಲಾಖೆಯಲ್ಲಿ ಬೇರೆ ಹುದ್ದೆಗಳಿಗೆ ಅಂದ್ರೆ CR DR ಆಗಿರ್ಬೋದು KSRPಯಲ್ಲಿ ಇರ್ತಾರೆ ಅವರು. ಅದಕ್ಕೆ ಅವರು CPC ಅಂದರೆ ಸಿವಿಲ್ ಕಾನ್ಸ್ಟೇಬಲ್ಗೆ ಆಯ್ಕೆ ಆಗಬೇಕಂತೇಳಿ ಅವರು ಕೂಡ ಎಕ್ಸಾಮನ್ನು ಕೂಡ ಬರೆದಿರ್ತಾರೆ. ಇಂಥ ಅಭ್ಯರ್ಥಿಗಳಿಗೆ ಕಟಾಪ್ ಬೇರೆ ಇರ್ತದೆ, ಮತ್ತು ಇಲ್ಲಿ ಪ್ರೆಷರ್ಸ್ಗೆ ಬೇರೆ ಇರ್ತದೆ. ಅದಕ್ಕಾಗಿ ಯಾರು ಕನ್ಫ್ಯೂಸ್ ಮಾಡ್ಕೋಕ್ಕೆ ಹೋಗಬೇಡಿ. ನಮ್ಮ ಇಲಾಖೆಯವರು ಎಲ್ಲ ಕೂಡ ಕಟ್ಟುನಿಟ್ಟಾಗಿ ಯಾವುದೇ ರೀತಿಯ
ಅಕ್ರಮಕ್ಕೆ ಒಳಗಾಗದ ಸರಿಯಾದ ಕ್ರಮದಲ್ಲಿ ಕೂಡ ಎಲ್ಲ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಿದ್ದಾರೆ. ನಿಮ್ಮದು ಪೋಸ್ಟ್ ಇಲ್ಲಿ ನಿಮ್ಮದು ನೋಡ್ಕೋತಿರ್ಬೋದು. ನಿಮ್ಮದು ಎಲ್ಲ ಕೂಡ ಸ್ಕೋರ್ ಲಿಸ್ಟ್ ಕೂಡ ಬಿಟ್ಟಿರ್ತಾರೆ. ಇಲ್ಲಿ ಅಭ್ಯರ್ಥಿಗಳು ಈಗ ಎಷ್ಟು ಕಡಿಮೆ ಬಿದ್ದಿರ್ತಾವೆ, ಒಬ್ಬೊಬ್ರದ್ದು 0.25 ಕಮ್ಮಿ ಇದ್ದವರು ಆಯ್ಕೆ ಆಗಿದ್ದಾರೆ. ಅದೇ ರೀತಿ 0.50, ಅದೇ ರೀತಿ 1 ಅಂಕದವರೆಗೂ ಕೂಡ ಇಲ್ಲಿ ದಕ್ಷಿಣ ಕನ್ನಡ ಮಂಗಳೂರಿಗೆ ಸಂಬಂಧಿಸಿದಂತೆ ಇಲ್ಲಿ ಆಯ್ಕೆ ಆಗಿರ್ತಾರೆ. ಅಂದರೆ 2ನೇ ಮೆಡಿಕಲ್ ಲಿಸ್ಟಿಗೆ ಈ ರೀತಿ ಕಡಿಮೆ ಅಂಕಗಳನ್ನು ಪಡೆದವರು ಕೂಡ ಅವ್ರಿಗಿಂತ 0.25 ಅಥವಾ 0.50 ಅಥವಾ 1 ಅಂಕದವರೆಗೂ ಕೂಡ ಆಯ್ಕೆ ಆಗಿರ್ತಾರೆ. ಯಾಕಂದರೆ ಇಲ್ಲಿ 8 ಅಭ್ಯರ್ಥಿಗಳು ಈ ಹುದ್ದೆಗಳನ್ನು ತಿರಸ್ಕರಿಸಿದ್ದಕ್ಕಾಗಿ ಈ ರೀತಿ ಆಯ್ಕೆ ಆಗಿರ್ತಾರೆ. ಸರಿ, ಈ PDF ನಿಮಗೇನಾದರೂ ಬೇಕಾಗಿತ್ತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ. ಟೆಲಿಗ್ರಾಮ್ ಗ್ರೂಪ್ ಮೇಲೆ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಹೋಗಿ ಜಾಯ್ನ್ ಆಗಿ ಈ PDF ಅನ್ನು ಪಡೆದುಕೊಳ್ಬೋದಾಗಿರ್ತದೆ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.